ಚಾಮುಂಡೇಶ್ವರಿ ದಸರಾ ಉದ್ಘಾಟನೆ ವಿಚಾರವಾಗಿ ದೊಡ್ಡ ಇಶ್ಯೂ ಆಗ್ತಿದೆ ಸರ್. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಘೋಷಣೆ ಮಾಡಿದೆ. ಬಿಜೆಪಿ ಜೆಡಿಎಸ್ ಎರಡೂ ವಿರೋಧ ಮಾಡ್ತಿದೆ. ಸೊ ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಇರೋರು, ಮತ್ತೆ ಮೈಸೂರಿನ ತುಂಬಾ ವರ್ಷದಿಂದ ಬಲ್ಲವರು ಅಲ್ಲೇ ಇರೋರು, ಸೊ ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಈಗ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ, ಮಹಾರಾಜರ ಮನೆದೇವರು ಚಾಮುಂಡೇಶ್ವರಿ. ಹಿಂದೆ ಮಹಾರಾಜರು ದಸರಾ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ಕೊಂಡು ಬರ್ತಾಯಿದ್ರು. ಜಯಚಾಮರಾಜೇಂದ್ರ ಒಡೆಯರವರು ಶ್ರೀಕಂಠ ದತ್ತ ಅವ್ರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಕೊನೆ ದಸರಾ ಮಾಡಿದರು. ನಮ್ಮ ಜನರಿಗೆ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಭಕ್ತಿ ಇದೆ. ದಸರಾ ಭಾಳಷ್ಟು ಕಾರ್ಯಕ್ರಮಗಳು, ಸಂಗೀತ, ನಾಟಕ, ಎಲ್ಲ ರೀತಿಯ ಕಲೆ, ಉತ್ಸವ, ಮೈಸೂರು ನಗರದ ಸೌಂದರ್ಯ ಇವೆಲ್ಲವನ್ನು ಕೂಡ ನೋಡಲಿಕ್ಕೆ ವಿಶ್ವವಿಖ್ಯಾತ ದಸರಾ, ಆ ಪರಂಪರೆ ಬಂದಿರತಕ್ಕಂಥದ್ದು ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ಹೈ ಪವರ್ ಕಮಿಟಿ ಇರುತ್ತೆ. ಸರ್ಕಾರ ಅಧೀನ ತಗೊಂಡು ನಡೆಸಿದ್ಮೇಲೆ ಮುಖ್ಯಮಂತ್ರಿಗಳೇ ಹೈ ಪವರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಅಧಿಕಾರಿಗಳು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ. ಸರ್ವರು ಕೂಡ ಸರ್ವಾನುಮತದಿಂದ ಮುಖ್ಯಮಂತ್ರಿಗಳು ನೀವು ಯಾರನ್ನು ತೀರ್ಮಾನ ಮಾಡಿ ಆಯ್ಕೆ ಮಾಡ್ತೀರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತಕ್ಕಂಥ ತೀರ್ಮಾನ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ನಾವೇ ಅಧಿಕಾರ ಕೊಟ್ಟಿದ್ದೀವಿ. ಅವತ್ತು ನಾನು JDS ಇಂದ ಹೋಗಿದ್ದೀನಿ, BJPಯಿಂದ 10,000 ಕೂಡ ಬಂದಿದ್ದಾರೆ, ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಅವರು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರು ಪರಮಾಧಿಕಾರ ತೀರ್ಮಾನ ಮಾಡಿದ್ದಾರೆ. ಮುಸ್ಲಿಂ ಆಗಿರೋದ್ರಿಂದ ದೇವರಿಗೆ ಅವರು ಗೌರವ ಕೊಡಲ್ಲ, ಅರಿಶಿನ ಕುಂಕುಮದ ಬಗ್ಗೆ ಹಿಂದೆ ಮಾತಾಡಿ ಅವರು ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಅವ್ರು ಬರಲ್ಲ, ನಂಬಿಕೆ ಇದ್ರೆ ಬರ್ತಾರೆ. ಪ್ರತಾಪ್ ಸಿಂಹ ಅವರು ತುಂಬಾ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಬರಲೇಬಾರ್ದು, ಮತ್ತೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ ಅವ್ರು ಚಾಮುಂಡಿ ಬೆಟ್ಟ ಕಾಲೇ ಇಡಬಾರ್ದು ಬಾನು ಮುಷ್ತಾಕ್ ಅಂತ ಹೇಳ್ತಾರೆ. ನೀವು ಅವರ ಜೊತೆ ಮೈತ್ರಿ ಕೂಡ ನೀವಿದ್ದೀರಿ. ಅದೇನು ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಅವ್ರ ಬಗ್ಗೆ ಅವರವರ ವೈಯಕ್ತಿಕ ಯಾವ ಸಂದರ್ಭದಲ್ಲಿ ಅವ್ರು ಯಾವ ಹೇಳಿಕೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಯಾವತ್ತೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಹಂಗಾಗಿ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಸರ್, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ DK ಶಿವಕುಮಾರ್ ಹೇಳ್ತಾರೆ ಸರ್, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಏನು ಕೇಳಬೇಡ ಬಿಡಪ್ಪ, ಸಾಕು ಇಷ್ಟೇ.